ಗರ್ವಿಷ್ಠ ಆನೆ ಮತ್ತು ಪುಟ್ಟ ಚಿಟ್ಟೆಯ ಕಥೆ. ಒಂದು ದಟ್ಟವಾದ ಕಾಡಿನಲ್ಲಿ ಅತ್ಯಂತ ಬಲಿಷ್ಠವಾದ ಆನೆಯೊಂದು ವಾಸಿಸುತ್ತಿತ್ತು. ಆನೆಗೆ ತನ್ನ ಗಾತ್ರ ಮತ್ತು ಶಕ್ತಿಯ ಬಗ್ಗೆ ಅತಿಯಾದ ಗರ್ವವಿದ್ದು, ಕಾಡಿನ ಇತರ ಸಣ್ಣ ಪ್ರಾಣಿಗಳನ್ನು ತುಚ್ಛವಾಗಿ ಕಾಣುತ್ತಿತ್ತು. ಒಂದು ದಿನ ಆನೆ ನದಿಯ ದಡದಲ್ಲಿ ನೀರು ಕುಡಿಯುತ್ತಿರುವಾಗ ಒಂದು ಪುಟ್ಟ ಚಿಟ್ಟೆ ಹಾರಿ ಬಂದು, ಶಕ್ತಿಗಿಂತ ಒಳ್ಳೆಯ ಮನಸ್ಸು ಮುಖ್ಯ ಎಂದು ಆನೆಗೆ ತಿಳಿಹೇಳಲು ಪ್ರಯತ್ನಿಸಿತು. ಚಿಟ್ಟೆಯ ಮಾತನ್ನು ಕೇಳಿದ ಆನೆ ಜೋರಾಗಿ ನಗುತ್ತಾ, ನೀನು ಇಷ್ಟು ಪುಟ್ಟ ಪ್ರಾಣಿ, ನಿನ್ನಿಂದ ನನಗೆ ಅಥವಾ ಈ ಕಾಡಿಗೆ ಏನು ಸಹಾಯ ಪಾಸಿಬ್ಲಿ ಆಗುತ್ತದೆ ಎಂದು ಗೇಲಿ ಮಾಡಿತು. ಕೆಲವು ದಿನಗಳ ನಂತರ ಕಾಡಿನಲ್ಲಿ ಭೀಕರ ಮಳೆ ಸುರಿಯಿತು. ನದಿಯ ನೀರಿನ ಮಟ್ಟ ಏರಿದ್ದರಿಂದ ಆನೆ ಆಕಸ್ಮಿಕವಾಗಿ ಆಳವಾದ ಕೆಸರು ಮತ್ತು ಮಣ್ಣಿನಲ್ಲಿ ಸಿಲುಕಿಕೊಂಡು ಪರದಾಡತೊಡಗಿತು. ತಕ್ಷಣವೇ ಚಿಟ್ಟೆಯು ತನ್ನ ಸ್ನೇಹಿತರಾದ ಇತರ ಚಿಟ್ಟೆಗಳನ್ನು ಕರೆತಂದು ಹತ್ತಿರದ ಗ್ರಾಮದ ಜನರಿಗೆ ವಿಷಯ ತಿಳಿಸಿತು. ಗ್ರಾಮಸ್ಥರು ಓಡಿಬಂದು ಮರದ ದಿಮ್ಮಿಗಳ ಸಹಾಯದಿಂದ ಆನೆಯನ್ನು ರಕ್ಷಿಸಿದರು. ತನ್ನ ಪ್ರಾಣ ಉಳಿಸಿದ ಪುಟ್ಟ ಚಿಟ್ಟೆಯನ್ನು ನೋಡಿ ಆನೆಗೆ ತುಂಬಾ ನಾಚಿಕೆಯಾಯಿತು. ಗಾತ್ರಕ್ಕಿಂತ ಗುಣ ಮುಖ್ಯ ಎಂದು ಅರಿತು ಆನೆ ಚಿಟ್ಟೆಯೊಂದಿಗೆ ಸ್ನೇಹ ಬೆಳೆಸಿ ಸಂತೋಷದಿಂದ ಬಾಳಿತು.